ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆಲ್ಲರಿಗೂ ಸ್ವಾಗತ. ಮಗ ಹೋಗ್ಬಿಡೋಣ ಯಾವ್ದು ಇದ್ದಂಗೆ ಮೊದಲನೇ ಅಪ್ಡೇಟ್ಗೆ. ನನ್ನ ಮ್ಯಾಚ್ನ ಗೆಲ್ತಾ ಇದ್ದಂಗೆ CSKಯ ಅಸಿಸ್ಟೆಂಟ್ ಕೋಚ್ ಅವರು, ಬೌಲಿಂಗ್ ಕೋಚ್ ಅವರು ಮಾತಾಡಿದ್ದಾರೆ. ಹಿಂಗೆ ನೂರ್ ಅಹ್ಮದ್ ಅವರ ಈ ಒಂದು ಎಕ್ಸ್ಟ್ರಾರ್ಡನರಿ ಪರ್ಫಾರ್ಮೆನ್ಸು, ಮೂರು ವಿಕೆಟ್ ಹಂಗೆ ಪಟ ಅನ್ನಂಗೆ ತೆಗೆಯೋದಕ್ಕೆ ಏನು ಕಾರಣ ಆಯಿತು ಅಂತ MS ಧೋನಿ ಮ್ಯಾಚ್ಗಿನ ಮುಂಚೆ ಪ್ರಾಕ್ಟೀಸ್ ಸೆಷನಲ್ಲಿ ಇವ್ರಿಗೆ ಕ್ಲೋಸಾಗಿ ಹೇಳಿದ್ರಂತೆ, ನೀನು ಲೆಗ್ ಬ್ರೇಕ್ ಮೇಲೆ ಸಿಕ್ಕಾಪಟ್ಟೆ ಫೋಕಸ್ ಇಟ್ಕೊಂಡು ಹೋಗೋಗಿರೋ ನಚ್ಚಿ, ನೀನು ಹೋದೆ ಅಂತ ಅಂದರೆ ಏನೋ ಸ್ವಲ್ಪ ಕಿವಿ ಮಾತನ್ನೆಲ್ಲ ಹೇಳಿದ್ರಂತೆ, ಹಿಂಗೆ ಮಾಡು ಹಂಗಂಗೆ ಮಾಡು ಅಂತ. ಸೊ MS ಧೋನಿ ಅವರು ಹೇಳ್ತಾ ಇದ್ದಂಗೆ ಈ ಕಡೆಯಿಂದ ನೂರ್ ಅಹ್ಮದ್ಗೆ 3 ವಿಕೆಟ್ ಬಿದ್ದುಬಿಟ್ಟವೆ ಅಂತ. ಒಟ್ನಲ್ಲಿ ಎಲ್ಲೇ ಏನೇ ಆದ್ರೂ ಕೂಡ ತಲಾ ಫಾರ್ ರೀಸನ್ ಹೋಗ್ಬೇಕಲ್ಲ. ಇವಾಗ ಅವ್ರು ಸೋತಿದ್ರು ಹೇಳ್ಬಿಡೋರು ಇದನ್ನು. CSK ಸೋತೋಗ್ಬಿಟ್ಟಿದ್ರು, MS ಧೋನಿ ಸಿಕ್ಕಾಬಿಟ್ಟೆ ಮಾತಾಡಿದ್ರಪ್ಪ ನೂರ್ ಅಹ್ಮದ್ ಜೊತೆಗೆ, ಅದಕ್ಕೋಸ್ಕರ CSK ಸೋತೋಗ್ಬಿಡ್ತು ಅಂತ ಹೇಳವ್ರ? ಇಲ್ಲ ತಾನೇ, ಎಲ್ಲದಕ್ಕೂ ತೊಗೊಂಡೋಗ್ಬಿಟ್ಟು ತಲಾ ಫಾರ್ ರೀಸನ್ ಅಂತ ಹೇಳ್ತಾರೆ ಗುರು CSK ಅವರು. ಆ ಕೋಚೇ ಆಗಿರಲಿ, ಅಸಿಸ್ಟೆಂಟ್ ಕೋಚೇ ಆಗಿರಲಿ, ಕ್ಯಾಪ್ಟನ್ನೇ ಆಗಿರಲಿ, ಯಾರೇ ಆಗಿರಲಿ, ತಲಾ ಫಾರ್ ರೀಸನ್ ಏನಲ್ಲಿ ಎಲ್ಲದಕ್ಕೂ ಕೂಡ ಕ್ರೆಡಿಟ್ ಕೊಡಬೇಕಾ? ಪಾಸಿಟಿವ್ ಆಯಿತು ಅಂದರೆ ಕೊಡ್ತಾರೆ, ನೆಗೆಟಿವ್ ಆಯಿತು ಅಂದರೆ ಕೊಡಲ್ಲ ನೀವು. ಅಪ್ಡೇಟ್ ಬಿಟ್ಟು ಬಿದ್ದಾಯ್ತಪ್ಪ ಫೈನು. ನೆನ್ನೆ ಮ್ಯಾಚಲ್ಲೂ ಕೂಡ CSK ವರ್ಸಸ್ KKR ಮ್ಯಾಚಲ್ಲಿ ಲೂಸಿಂಗ್ ಟೀಮಿಗೆ ಬಿದ್ದಿದೆ ಫೈನು. 12 ಲಕ್ಷ ಫೈನ್ ಹಾಕಿದರೆ ಸ್ಲೋವರ್ ಓವರ್ 8ಇಂದ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಗೆದ್ದರೆ ಇದು ಮ್ಯಾಟ್ರ್ ಆಗೋದಿಲ್ಲ, ಸೋತನೇ ಇದು ಮ್ಯಾಟ್ರ್ ಆಗೋದು ಅಂತ. ಗೆದ್ದರೆ ಬಿಡೋಗರೋ ನಜ್ಜಿ ಅಂತ ಅಂದ್ಕೊಂಡು ಸುಮ್ಮನೆ ಹಾಕ್ತಾರೆ. 12 ಲಕ್ಷ ತಾನೇ, ಏನೇನು ದೊಡ್ಡ ಜುಜುಬಿ ಅದು, ಗೆದ್ದು ಬಿಡು ಮ್ಯಾಚ್ನ ಗೆದ್ವಲ್ಲ, ಸ್ಲೋವರ್ ಓವರ್ 8 ಆದ್ರೇನು ಬದಲಾಯಿಕಾದ್ರೇನು ಅಂತ. ಬಟ್ ಸೋತೋಗ್ಬಿಟ್ಟು ಮ್ಯಾಚ್ನ ಸೋತ್ಬಿಟ್ಟು ಸ್ಲೋವರ್ ಓವರ್ 8ಇಂದ ಏನಾದ್ರು ಫೈನ್ ಹಾಕ್ಸ್ಕೊಂಡ್ಬಿಡ್ತು ಅಂದರೆ ಇದಕ್ಕಿಂತ ಒಂದು ಅಲ್ಟಾಗಂತ ದಿನ ಒಂದು ಇರೋದಿಲ್ಲ. ಅದೇ ಆಗಿರೋದೇನೆ KKR ಅವ್ರಿಗೆ. ಅಪ್ಡೇಟ್ ಬಂತ್ರಿ. IPL ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಅಪ್ಡೇಟು ಬಂದಿತ್ತು, ನಿಮಗೆ ಎಲ್ಲರಿಗೂ ನಾನೇ ಹೇಳಿದ್ದೆ. ಅದೇ BBL ಚೆನ್ನೈಯಲ್ಲಿ ಒಂದೇ ಒಂದು ಮ್ಯಾಚನ್ನು ನಡೆಸೋದಕ್ಕೆ 2027 ಇಚ್ಛೆ ಪಡ್ತಾ ಇದ್ದಾರಂತೆ. ಅಂದರೆ 2026 ಎಂಡಲ್ಲಿ BBL ಸ್ಟಾರ್ಟ್ ಆಗುತ್ತಲ್ಲ, ಸೊ ಇದನ್ನು ಅಲ್ಲಿ ನಡೆಸೋದಕ್ಕೆ ಚೆನ್ನೈಯಲ್ಲಿ ಒಂದೇ ಒಂದು ಮ್ಯಾಚ್ ನಡೆಸೋದಕ್ಕೆ ಇಚ್ಛೆ ಪಡ್ತಾ ಇದ್ದಾರಂತೆ BBL ಅವರು. ಆಸ್ಟ್ರೇಲಿಯನ್ ಕ್ರಿಕೆಟ್ ಬೋರ್ಡ್ ಅವರು BCCIಗೆ ಅಪ್ರೋಚ್ ಮಾಡಿದ್ರಂತೆ, ಅದು ಇದು ಅಂತೆಲ್ಲ ಅಪ್ಡೇಟ್ಗಳು ಬಂದಿತ್ತು. ಸೊ ಅದ್ರ ರಿಲೇಟೆಡ್ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ, BCCI ಏನು ಹೇಳಿದೆ ಅಂತ. ಒಂದು ಮ್ಯಾಚ್ ನಡೆಸೋದಕ್ಕೆ ಅವಕಾಶ ಕೊಡ್ತಾರೆ, ಅದು ಇಂಡಿಯನ್ ಕ್ರೌಡ್ನ ಒಂದು ಸ್ವಲ್ಪ ಪುಲ್ ಮಾಡೋದಕ್ಕೆ, ಇಂಡಿಯನ್ ಆಡಿಯನ್ಸ್ನ ಸ್ವಲ್ಪ ಸ್ಪೆಕ್ಟೇಟರ್ಸ್ನ ಪುಲ್ ಮಾಡೋದಕ್ಕೆ, BBLನ ನೋಡೋದಕ್ಕೆ ಮಾಡ್ತಾ ಇರೋಂಥ ಒಂದು ಸ್ಟ್ರಾಟಜಿ ಅಂತ ಅಂದ್ಕೊಳ್ಳಿ. ಬಟ್ ಇಲ್ಲಿ ಇನ್ನೂ ಒಂದು ಅಪ್ಡೇಟು ಬರ್ತಾ ಇದೆ ನೆನ್ನೆಯಿಂದ ಆಚೆಗೆ. ಏನೋ ಇಂಡಿಯಾದವರು ಒಂದು ಮ್ಯಾಚ್ ನಡೆಸಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತಂದರೆ BCCI ಅವರು IPLನ ಒಂದು ಮ್ಯಾಚ್ನ ಅಡಿಲೇಡ್ ಸ್ಟೇಡಿಯಮಲ್ಲಿ ನಡೆಸಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಅಂದರೆ ಈ ಸೀಸನ್ ಅಲ್ಲ, ಅಪ್ಕಮಿಂಗ್ ಸೀಸನ್ ಏನಿದೆ ಆ ಸೀಸನಲ್ಲಿ ಒಂದು ಮ್ಯಾಚ್ನ ನಡೆಸಬೇಕು ಅಂತ. ಸೊ ಇದಾಗತ್ತಾ ಆಗಲ್ವೋ ನಮಗಂತೂ ಗೊತ್ತಿಲ್ಲ. ಇದಾಗೋ ಚಾನ್ಸಸ್ ನನಗೇನೋ ಕಾಣಿಸ್ತಾ ಇಲ್ಲ. IPLಗೇನು ಅವಶ್ಯಕತೆ ಇಲ್ಲ. IPL ಅವ್ರು ಹೋಗ್ಬಿಟ್ಟು ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಆಡೋವಂಥ ಅವಶ್ಯಕತೆ ಏನಿಲ್ಲ. ಬೇಕಾಗಿರೋದು ಅವರಿಗೆ. ನಾವು ಹೋಗ್ಬಿಟ್ಟು ಆಸ್ಟ್ರೇಲಿಯಾದಲ್ಲಿ ಆಡ್ಬಿಟ್ರೆ ಏನಲ್ಲೇನು ದೊಡ್ಡದೇನು ಆಗ್ಬಿಡೋದಿಲ್ಲ. ನಮಗೆ ಬರೋವಂಥ ವ್ಯೂವರ್ಶಿಪ್ ಆಗಿರಲಿ, ಫ್ಯಾನ್ಸ್ಗಳಾಗಿರಲಿ ಖಂಡಿತ ಇದ್ದಾರೆ ಬೇಜಾನ್ ಜನ. ಅವ್ರಿಗೆ ಬೇಕಾಗಿರೋ ವ್ಯೂವರ್ಶಿಪ್ ಆಗಿರೋದನ್ನ ಅವರು ಇಲ್ಲಿಗೆ ಬಂದ್ಬಿಟ್ಟು ಆಡಬೇಕು. ನಾವೇನಕ್ಕೆ ಹೋಗ್ಬಿಟ್ಟು ಅಲ್ಲಾಡಬೇಕು. ಅಪ್ಡೇಟ್ ನಂಬರ್ 4 ಜಸ್ಟಿನ್ ಬರ್ತಾ ಇದೆ. ಬಿಗ್ ಬ್ರೇಕಿಂಗ್ ಅಪ್ಡೇಟ್ ರಿಲೇಟೆಡ್ ಟು SRH ಅವರು ಒಂದು ರಿಪ್ಲೇಸ್ಮೆಂಟ್ನ ಅನೌನ್ಸ್ ಮಾಡಿದರೆ. ಬ್ರೈಡನ್ ಕಾರ್ಸ್ ಅವರ ಜಾಗದಲ್ಲಿ ಇಂಜುರಿ ರಿಪ್ಲೇಸ್ಮೆಂಟ್ ಆಗಿ ಅನೌನ್ಸ್ ಮಾಡಿದರೆ. ಶ್ರೀಲಂಕಾದ ದಿಲ್ಶನ್ ಮಧುಶಂಕ ಅವ್ರನ್ನ ಒಬ್ಬಿಯಸ್ಲಿ ಅನ್ಸೋಲ್ಡ್ ಆಗಿದ್ದಂಥ ಪ್ಲೇಯರು. ಸೊ ಕಾರ್ಸ್ ಸಫರ್ಡ್ ಆನ್ ಅ ಹ್ಯಾಂಡ್ ಇಂಜುರಿ ವೈಲ್ ಬ್ಯಾಟಿಂಗ್ ಇನ್ ದ ನೆಟ್ಸ್ ಅಹೆಡ್ ಆಫ್ ಸೀಸನ್ ಓಪನರ್ ಅಗೇನ್ಸ್ಟ್ RCB. ಅವರಿಗೆ ಹ್ಯಾಂಡ್ ಇಂಜುರಿ ಏನೋ ಆಗಿತ್ತಂತೆ, ಅಂದರೆ ಓಪನಿಂಗ್ ಮ್ಯಾಚ್ ಇಂಥ ಮುಂಚೆನೇ ಆಗಿತ್ತಂತೆ. ಒಟ್ಟಲ್ಲಿ ರೀಚ್ ಅಂತೂ ಆಗಿದ್ರು, ಆ ಇಂಜುರಿಯಿಂದ ಅವಳು ಬಳ್ತಾನೆ ಇದ್ರಂತೆ. ಅದಕ್ಕೋಸ್ಕರ ಹೋಗಪ್ಪ ನೀನು, ನಾನು ಒಬ್ಬರು ಕರ್ಕೊತೀವಿ ಅಂತ ಇವ್ರನ್ನ ದಿಲ್ಶನ್ ಮಧುಶಂಕ ಅವ್ರನ್ನ ಕರ್ಕೊಂಡಿದ್ರಂತೆ. ನೋಡೋಣ ಅವಕಾಶ ಸಿಕ್ತು ಅಂದರೆ ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಬಟ್ ಇವಾಗ ಸೈಕ ಕಾಣಿಸ್ತಿದೆ. ಇಶಾನ್ ಮಲಿಂಗ ಬೇರೆ ಇದ್ದಾರೆ ಜೊತೆಗೆ, ಇಬ್ಬರು ಯಂಗ್ಸ್ಟರ್ಸ್ ಬೇರೆ ಸಿಕ್ಬಿಟ್ಟಿದ್ದಾರೆ ಬೌಲಿಂಗ್ ಅಂತ ಬಂದಾಗ. ಸೊ ಅವ್ರ ಜೊತೆ ಇವರು ಆಡಾಯಿತು ಅಂದರೆ ಇನ್ನೊಂದು ಸ್ವಲ್ಪ ಬಲಿಷ್ಠವಾಗಿರುತ್ತೆ ಸ್ಕ್ವಾಡ್. ಅಪ್ಡೇಟ್ ನಂಬರ್ 5 ಮೊಹಮ್ಮದ್ ಕೈಫ್ ಅವರು ಮಾತಾಡಿದ್ದಾರೆ. ಆಂಡ್ರೂ ರಸೆಲ್ ಜೊತೆಗೆ ಕಂಪೇರ್ ಮಾಡಿದ್ದಾರೆ ಇವ್ರನ್ನ, ಕ್ಯಾಮ್ರಾನ್ ಗ್ರೀನ್ನ. ನಿಮ್ಗೇನಾರು ಬುದ್ಧಿ ಗಿದ್ದಿ 5 ಪೈಸದ ಏನಾದ್ರು ಇದೆಯಾ? KKR ಅವರಿಗೆ ಥರ್ಡ್ ಕ್ಲಾಸ್ ಮುಂಚೆನೇ ಹೇಳಿದರು, ಥರ್ಡ್ ಕ್ಲಾಸ್ ನನ್ನ ಮಕ್ಳಿಗೂ ಇರಲ್ಲ ಅಂಥ ಬುದ್ಧಿ ಇದೆ ನಿಮಗೆ. ಅಲ್ಲ, ನೀವು ಡ್ರೇರಸ್ ಸಖತ್ತಾಗಿ ಆಡೋಂಥ ಡ್ರೇರಸ್ನ ನೀವು ರಿಟೈರ್ ಮಾಡಿಸ್ಬಿಡ್ತೀರಾ, ಬೇಕು ಅಂತ ಬಿಟ್ಬಿಡ್ತೀರಾ. ಆ್ಯಂಡ್ ರಿಟೈರ್ ಆಗುವಂಥ ಅವ್ರಿಗೂ ಕೂಡ ಹೇಳ್ಬಿಡ್ತೀರಾ. ಸೊ ಅವರು ಕೂಡ ರಿಟೈರ್ ಆಗಿಬಿಡ್ತಾರೆ, ಸ್ಟೆಪ್ ಡೌನ್ ಆಗೋಗ್ಬಿಡ್ತಾರೆ IPLನಿಂದ. ಸೊ ಇಲ್ಲಿ ನೋಡ್ತು ಅಂದರೆ ಕ್ಯಾಮ್ರಾನಿ 25 ಕೋಟಿ ತೊಗೊಂಬಂದು ಕೊಡ್ತೀರಾ. ಅಲ್ಲಾಗಿರೋ ಯಾವ ಆ್ಯಂಗಲಿಂದನಾದರೂ ಮ್ಯಾಚ್ ಮಾಡೋಕ್ಕಾಗತ್ತಾ ಡ್ರೇರಸ್ನ? ಕ್ಯಾಮ್ರಾನ್ ಗ್ರೀನು ಡ್ರೇರಸ್ಸು. ಅವ್ರ ಬೌಲಿಂಗಿಂದ ಬ್ಯಾಟಿಂಗಿಂದ ಇಂಥ ಆಲ್ರೌಂಡ್ರನ್ನ ನೀವು ಅವ್ರನ್ನ ಅಟ್ಬಿಟ್ಟು ಇವ್ರನ್ನ ತೊಗೊಂಬಂದು ಕೂರಿಸಿಲ್ಲ. ಯಾವ ಆ್ಯಂಗಲಿಂದ ಬಿದ್ದು ನಗಬೇಕು ಅಂತ ನನಗಂತೂ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು ಗುರು, ಡ್ರೇರಸ್ಸು ಎಷ್ಟು ಮ್ಯಾಚ್ಗಳನ್ನ KKRಗೆ ಗೆಲ್ಸಿದ್ದಾರೆ. ಸಿಂಗಲ್ ಹ್ಯಾಂಡ್ಲಿ ಎಷ್ಟು ಮ್ಯಾಚು ಆಡಿದ್ದಾರೆ. ಹೌದು, ಅವರಲ್ಲಿ ಇನ್ನೂ ಅಬಿಲಿಟಿ ಅನ್ನೋದು ಇತ್ತು. KKR ಅವ್ರನ್ನ ಫೋರ್ಸ್ಫುಲಿ ಇಳಿಸಿದ್ದು ಆ್ಯಂಡ್ ಅವ್ರಿಗೆ ರಿಟೈರ್ಮೆಂಟು ಕೂಡ ಕೊಡಿಸಿದ್ದು. ಸೊ ಇದು ವೆರಿ ಅನ್ಫಾರ್ಚುನೇಟ್ ಅಂತ ಅನಿಸುತ್ತೆ.
ಎಲ್ಲನ ಹಾಳಾಗೋಗಲಿ, ಬಟ್ ಕ್ಯಾಮ್ರಾನ್ ನಿನ್ಗೆ 25 ಕೋಟಿ ಕೊಡುವಂಥ ಯೋಗ್ಯತೆನಾರು ಪಡ್ಕೊಂಡಿದ್ದಾರೆ ಕ್ಯಾಮ್ರಾನ್ ಗ್ರೀನು. ಅಪ್ಡೇಟ್ ನಂಬರ್ 6, ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂನ ಟಿಕೆಟ್ಸ್ಗೆ ಎಲ್ಲರೂ ಮುಗಿಬೀಳದಂತೂ ಅದು ಕಾಮನ್, ಸರ್ವೇ ಸಾಮಾನ್ಯ ಅದು. ಸೊ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಒಬ್ಬರ ಹತ್ರನೇ 52,500 ರೂಪಾಯಿನ ಕಿತ್ಬಿಟ್ಟವನಂತೆ ಯಾರೋ ಸ್ಕ್ಯಾಮರು. ನಿಮಗೆ VIP ಟಿಕೆಟ್ಸ್ ಕೊಡ್ತೀನಿ, ಹಂಗೆ ಕೊಡಿಸ್ತೀನಿ, ಹಿಂಗೆ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಇರ್ತಾವಲ್ಲಪ್ಪ, ಆನ್ಲೈನಲ್ಲೇ ಆಗ್ತಾ ಇರ್ತಾರೆ. ಟಿಕೆಟ್ಸ್ ಅವೈಲೇಬಲ್, RCB ಮ್ಯಾಚ್ ಟಿಕೆಟ್ಸ್ ಅವೈಲೇಬಲ್, ಬೇಕಿದ್ದವರು DM ಮಾಡಿ, ಹಂಗೆ ಮಾಡಿ, ಹಿಂಗೆ ಮಾಡಿ ಅಂತೆಲ್ಲ ಆಗ್ತಿರ್ತಾರೆ. ಎಲ್ಲೋ ಮಿಕಾಯಿಗಳು ಹೋಗ್ಬಿಟ್ಟು ಆಗಿರ್ತಾರೆ ದುಡ್ಡನ್ನ, ಟಿಕೆಟ್ ಸಿಗ್ತದೆ ಅನ್ನೋ ಒಂದು ಆಸೆರಿ ಟಿಕೆಟ್ಸ್ನ ತೋರಿಸಿರ್ತಾರೆ ಅವರು, ಕೈಯಲ್ಲಿ ತೋರಿಸಿರ್ತಾರೆ ಹಂಗಿರುತ್ತೆ ಹಿಂಗಿರುತ್ತೆ ಅಂತ. ಏನೋ ಟಿಕೆಟ್ಸ್ಗಳನ್ನ ಸ್ವಲ್ಪ ಗೊತ್ತಲ್ಲಪ್ಪ ಸ್ಕ್ಯಾಮರ್ಸ್ ಹೆಂಗೆ ಮಾಡ್ತಾರೆ, ನಂಬಿಕೆ ಹುಟ್ಟಾಕ್ತಾರೆ. ಸೊ ಇಕ್ತಾರೆ ಆಮೇಲೆ ಸರಿಯಾಗಿ. ಇದೇನು ಫಾರ್ ದ ಫಸ್ಟ್ ಟೈಮ್ ಏನಾಗಿಲ್ಲ, ಇದು ಬೆಳಕಿಗೆ ಬಂದಿರೋದು ಅಷ್ಟೇ. ಬೆಳಕಿಗೆ ಬರ್ದಿರೋ ಎಷ್ಟೋ ಜನ ಇರ್ತವೆ, ಎಲ್ಲರೂ ಹೋಗ್ಬಿಟ್ಟು ಪೊಲೀಸ್ ಅವನಿಗೆ ಕಂಪ್ಲೇಂಟಿಗೆ ಕೊಡ್ತಾರ, ಸ್ಕ್ಯಾಮ್ ಆಗಿರೋಂಥವ್ರು ಸುಮ್ಮನೆ ಆಗ್ತಾರೆ, ಮಕ್ಕರಾದೆ ಅಂತ ಸುಮ್ಮನೆ ಆಗ್ತಾರೆ. ಎಷ್ಟೋ ಸ್ಕ್ಯಾಮ್ಗಳು ನಡೀತದೆ ಚಿನ್ನಸ್ವಾಮಿ ಸ್ಟೇಡಿಯಂ ವಿಚಾರಕ್ಕೆ ಬಂತು ಅಂತಂದರೆ. ಅಂದರೆ ಸ್ಟೇಡಿಯಂ ಅವ್ರು ಮಾಡಿದ್ರಂತಲ್ಲ, ಈಚೆ ಕಡೆ ಇರೋರನ್ನೇ ಹೆವಿ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಟಿಕೆಟ್ಸ್ ವಿಚಾರದಲ್ಲಿ. ಅಪ್ಡೇಟ್ ನಂಬರ್ 7, CSKಯ ಆಯುಷ್ ಮಾತ್ರ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ನನಗೆ ಯಾವ ಪೊಸಿಷನ್ ಕೂಡ ಮ್ಯಾಟ್ರ್ ಆಗಲ್ಲ, ನಾನು ಓಪನಿಂಗ್ ಸ್ಲಾಟಲ್ಲೂ ಆಡ್ತೀನಿ, ನಂಬರ್ 3 ಆಡ್ತೀನಿ, ನಂಬರ್ 7 ಆಡ್ತೀನಿ, ನಂಬರ್ 8 ಆಡ್ತೀನಿ, ಎಲ್ಲಿ ಬೇಕಾದ್ರೂ ನನ್ನ ಟೀಮು ನನ್ನ ಎಲ್ಲಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡುತ್ತೋ, ನನ್ನ ಕ್ಯಾಪ್ಟನ್ನು ಎಲ್ಲಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೋ ಆ ಒಂದು ಪೊಸಿಷನಲ್ಲಿ ನಾನು ಯಾವಾಗಲೂ ಆಡೋದಕ್ಕೆ ಶತಸಿದ್ಧ ಅಂತ ಹೇಳಿದ್ದಾರೆ. ಸೊ ಎಲ್ಲ ಬ್ಯಾಟರ್ಗಳು ಇದೇ ಥರ ಯೋಚನೆ ಮಾಡಬೇಕು. ಅಂದರೆ ಏನು ಮೀಡಿಯಾ ಮುಂದೆ ಬಂದು ಹೇಳೋದು, ಅದು ಸಪ್ರೇಟಾಗಿ ಹುರ್ಕೊಂಡು ಕೂತ್ಕೊಳ್ಳೋದು, ನಮ್ಮನ್ನ ಒಂದು 2 ಪೊಸಿಷನ್ ಕೆಳಗಡೆ ಹಾಕ್ಬಿಡ್ತು ಅಂದರೆ ಅದು ಸಪ್ರೇಟು. ಬಟ್ ಒಂಥರ ಸೆಲ್ಫ್ಲೆಸ್ ಆಗಿರ್ತಾರೆ ಕೆಲವೊಬ್ಬರು ಪ್ಲೇಯರ್ಗಳು. ಜಸ್ಟ್ ಆಡಬೇಕು, ಜಸ್ಟ್ 11ಅಲ್ಲಿ ಇರಬೇಕು, ಜಸ್ಟ್ 12ಅಲ್ಲಿ ಇರಬೇಕು ನಾನು ಅಂತ ಇಷ್ಟಪಡುವಂಥ ಪ್ಲೇಯರ್ಗಳು ಕೂಡ ಇರ್ತಾರೆ. ಸೊ ಅದೇ ಥರ ಇವರು ಕೂಡ ಹೇಳಿದ್ದಾರೆ, ನಾನು ಆಡಬೇಕಷ್ಟೇ, ನಾನು ಕ್ರಿಕೆಟ್ನ ಆಡಬೇಕಷ್ಟೇ, ನಾನು ಯಾವ ಪೊಸಿಷನಲ್ಲಿ ಆಡ್ತೀನಿ ಅಂತ ನನಗೆ ಗೊತ್ತಿಲ್ಲ, ಒಟ್ಟಲ್ಲಿ ನಾನು ಆಡಬೇಕು ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 8, ವಿರಾಟ್ ಕೊಹ್ಲಿ ಅವರ ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡಿದರೆ ಕೃಣಾಲ್ ಪಾಂಡ್ಯ ಅವರು ರೀಸೆಂಟಾಗಿ ಆದಂಥ ಒಂದು ಇಂಟರ್ವ್ಯೂಯಲ್ಲಿ. ನೀವು ಲಾಸ್ಟ್ ಫ್ಯೂ ಗೇಮ್ಸ್ನ ಗಮನಿಸಿದ್ದೀರಾ ಅಂತಂದರೆ, ಅದರ ಲಾಸ್ಟ್ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಅಗೇನ್ಸ್ಟ್ ಬಿಡ್ತು ಅಂದರೆ ಅವ್ರಿಗೆ ಒಂದು ಸ್ವಲ್ಪ ಇಲ್ನೆಸ್ ಇತ್ತು, ಕಾಲಿಗೂ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸೊ ಆ ಮ್ಯಾಚ್ನ ಬಿಡ್ತು ಅಂತಂದರೆ ಅವ್ರಿಗೆ ಸ್ವಲ್ಪ ಡಿಸಪಾಯಿಂಟೆಡ್ ಆಯಿತು, ಅವರಿಗೆ ಒಂಥರ ಫೀಲ್ ಬಂತು. ಅದಕ್ಕೋಸ್ಕರ ಹಾಫ್ ಸೆಂಚುರಿ ಕೂಡ ಸೆಲೆಬ್ರೇಟ್ ಮಾಡಲಿಲ್ಲ ಅವರು. ಅವ್ರು ಹೇಳಿರೋದೇನು ಅಂತಂದರೆ, ಪಾಸ್ಟ್ ಫ್ಯೂ ಮ್ಯಾಚಸ್ನ ಗಮನಿಸಿದ್ರು ಅಂತಂದರೆ 200 ಸ್ಟ್ರೈಕ್ ರೇಟ್ ಆಡಿದ್ರು ವಿರಾಟ್ ಕೊಹ್ಲಿ ಅವರು. ಆ್ಯಂಡ್ ಅವರೊಬ್ಬರು ಆಡೋದು ಮಾತ್ರ ಅಂತಲ್ಲ, ಆಸ್ ಎ ಟೀಮ್ ನಾವು ಯಾವ ಥರ ಆಡ್ತಾ ಇದ್ದೀವಿ, ಅವರೊಬ್ಬರು ಆಡೋದ್ರಿಂದ ಅವರೊಬ್ಬರು ಆಡಿದ್ರೆ ಮಾತ್ರ ಇಲ್ಲಿ ಟೀಮ್ ಗೆಲ್ಲೋದಿಲ್ಲ. ಅಂದರೆ ಹೇಳ್ತಾ ಇರೋವಂಥದ್ದು, ಒಬ್ಬರಿಂದ ಯಾರೂ ಟೀಮ್ ಗೆಲ್ಲೋದಿಲ್ಲ. ಮುಂಚೆ ಇತ್ತು, ಹಿಂದೆಗಡೆ ಇತ್ತು ಕಾಲ, ವಿರಾಟ್ ಕೊಹ್ಲಿ, ಕ್ರಿಸ್ ಗೇಲ್, ABD 3 ಜನ ಆಡೋದಂದ್ರೆ ಮಾತ್ರ ಗೆಲ್ತಾ ಇತ್ತು. ಬಟ್ ಇವಾಗ ಟೀಮ್ ಆ ಥರ ಇಲ್ಲ. ಸೊ ನಾವು ಆಸ್ ಎ ಟೀಮ್ ಯಾವ ಥರ ಆಡ್ತಿದ್ವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ವಿರಾಟ್ ಕೊಹ್ಲಿ ಸಖತ್ತಾಗೇ ಆಡ್ತಾ ಇದ್ದಾರೆ. ಒಂದು ಮ್ಯಾಚ್ ಸುಮ್ಮನೆ ಅಲ್ಲಿ ಹಂಗೆ ಹಿಂಗೆ ಆಗಿರ್ಬೋದು ಅಷ್ಟೇ. ಅದು ಬಿಡ್ತು ಅಂತಂದರೆ ವಿರಾಟ್ ಕೊಹ್ಲಿ ಬೇರೆ ಮ್ಯಾಚ್ಗಳೆಲ್ಲ ಗಮನಿಸ್ತು ಅಂತಂದರೆ 200 ಸ್ಟ್ರೈಕ್ ರೇಟಲ್ಲಿ ಆಡ್ತಾ ಇದ್ದಾರೆ. ಸೊ ಇದೇನಕ್ಕೆ ತೊಗೊತಾ ಎಲ್ಲರೂ, ಒಂದು ಮ್ಯಾಚ್ ಮಾತ್ರ ಒಂದು ಸ್ವಲ್ಪ ಸ್ಟ್ರೈಕ್ ರೇಟ್ ಕಮ್ಮಿ ಆಯಿತು ಅಂತ ಎಲ್ಲರೂ ನೋಟಿಸ್ ಮಾಡ್ತಾ ಇದ್ದಾರೆ, ಹಳೆದೆಲ್ಲ ಮರ್ತೋಗ್ಬಿಟ್ರ ಅಂತ ಕೇಳಿದ್ರೆ ಅಷ್ಟೇ. ಅಪ್ಡೇಟ್ ನಂಬರ್ 9 ಬರ್ತಾ ಇದೆ. ಅಪ್ಡೇಟು ರಿಲೇಟೆಡ್ ಟು ಗೌತಮ್ ಗಂಭೀರ್, ಇಂಡಿಯನ್ ಕ್ರಿಕೆಟ್ ಟೀಮ್ ರಿಲೇಟೆಡು. ಇವರ ಟೆನ್ಯೂರ್ನ 2028ವರೆಗೂ ಕೂಡ ನನಗೆ ಬೇಕು, ನಾನು ಇನ್ನೂ ಕೋಚಿಂಗ್ ಮಾಡ್ತೀನಿ, ನನಗಿಷ್ಟ ಇದೆ ಕೋಚಿಂಗು ಅಂತ ಈ ಒಂದು ಟೆನ್ಯೂರ್ನ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹಾಕಿ ಅಂತ ಕೇಳ್ಕೊಂಡಿದ್ದಾರಂತೆ. 2027 ವರ್ಲ್ಡ್ ಕಪ್ ಕೂಡ ಇವರೇ ಇರ್ತಾರೆ. ಆ್ಯಂಡ್ 2028ಅಲ್ಲಿ ಬರುವಂಥ T20 ವರ್ಲ್ಡ್ ಕಪ್ ಕೂಡ ಇವರೇ ಕೋಚ್ ಆಗಿರುವಂಥ ಚಾನ್ಸಸ್ ಕೂಡ ಕಾಣಿಸ್ತಾ ಇದೆ. ಆ್ಯಂಡ್ ಒಲಿಂಪಿಕ್ಸ್ ಮೇಯ್ನಾಗಿ. ಸೊ ಅದಾದ ನಂತರ ಅದಕ್ಕಿಂತ ಮುಂಚೆ ಬರುತ್ತೋ ಅದಾದಮೇಲೆ ಬರುತ್ತೋ ಗೊತ್ತಿಲ್ಲ, ಕರೆಕ್ಟಾಗಿ ಹಿಡಿಯಲ್ಲ. ಒಟ್ಟಲ್ಲಿ ಒಲಿಂಪಿಕ್ಸ್ವರೆಗೂ ಕೂಡ ಇವ್ರಿಗೆ ಇರಬೇಕು ಕೋಚಿಂಗ್ ಅನ್ನೋದನ್ನ ಇವರು ಇಷ್ಟಪಡ್ತಾ ಇದ್ದಾರೆ. ಸೊ ಏನಾಗುತ್ತೇನೋ ಗೊತ್ತಿಲ್ಲ. ಒಟ್ಟಲ್ಲಿ ವೈಟ್ ಬಾಲ್ ಫಾರ್ಮೇಟಲ್ಲಂತೂ ಸಖತ್ತಾಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಅದು ಚಾಂಪಿಯನ್ಸ್ ಟ್ರೋಫಿ ವಿಚಾರದಲ್ಲೇ ಆಗಿರ್ಬೋದು, ವರ್ಲ್ಡ್ ಕಪ್ ವಿಚಾರದಲ್ಲೇ ಆಗಿರ್ಬೋದು. ರೆಡ್ ಬಾಲ್ ಫಾರ್ಮೇಟಲ್ಲಿ ಏನೂ ಪ್ರೂವ್ ಮಾಡ್ಕೊಂಡಿಲ್ಲ. ರೆಡ್ ಬಾಲ್ ಫಾರ್ಮೇಟಲ್ಲಿ ವರ್ಸ್ಟಾಗಿ ಆಡ್ತಾ ಇದೆ ನಮ್ಮ ಟೀಮ್ ಇಂಡಿಯಾ. ಕಂಪೇರ್ ಮಾಡ್ತು ಅಂದರೆ ಹಿಂದೆ ಇದ್ದಂಥ ಕೋಚ್ಗಳಿಗೆಲ್ಲ ಕಂಪೇರ್ ಮಾಡ್ತು ಅಂದರೆ. ಆ್ಯಂಡ್ ಇನ್ನೂ ಒಂದೇನು ಅಂತಂದರೆ, ಸೂರ್ಯಕುಮಾರ್ ಯಾದವ್ನ ಬ್ಯಾಕಿಂಗ್ ಇದೆಯಂತೆ, ಆ್ಯಂಡ್ ಕೋಚ್ನ ಬ್ಯಾಕಿಂಗ್ ಇವ್ರಿಗೂ ಕೂಡ ಇದೆಯಂತೆ. ಸೊ ಇವರೇ ಕ್ಯಾಪ್ಟನ್ ಆಗಿರಬೇಕು ಅನ್ನೋ ಥರನೂ ಕೂಡ ಇದೆಯಂತೆ. ಸೊ ಸೂರ್ಯ ಅಣ್ಣ ನೋಡ್ತೊಂಡ್ರೆ ಫಾರ್ಮು ಹಂಗೆ ಹಿಂಗೆ ಇದೆ, ಮೇಲೆ ಕೆಳಗೆ ಹೋಗ್ತಾ ಇದೆ ಸೂರ್ಯನ ಫಾರ್ಮು. ಇಲ್ಲಿ IPL ಕೂಡ ಅಷ್ಟು ಚೆನ್ನಾಗಿ ಫಾರ್ಮಲ್ಲಿಲ್ಲ. ಒಂದೊಂದು ಟೈಮ್ ಫಾರ್ಮಿಗೆ ಬರ್ತಾರೆ, ಒಂದೊಂದು ಟೈಮ್ ಫಾರ್ಮ್ನ ಕಳ್ಕೊಳ್ತಾರೆ. ಒಂದು ವರ್ಷ ರನ್ನೇ ಹೊಡೆದಿರಲಿಲ್ಲ ಅವರು, ಲಾಸ್ಟ್ ಇಯರ್ ಫುಲ್ ರನ್ನೇ ಬಂದಿಲ್ಲ ಅವರ ಬ್ಯಾಟಿಂದ T20s ಅಂತ ಬಂದಾಗ. ಸೊ ಇವ್ರಿಗೆ ಕ್ಯಾಪ್ಟನ್ಸಿ ಕೊಡಬೇಕಾ? ಮತ್ತು ಹೌದು, ಕ್ಯಾಪ್ಟನ್ಸಿಯಲ್ಲಿ ಸಿಕ್ಕಾಪಟ್ಟೆ ಸಖತ್ತಾಗಿ ಪರ್ಫಾರ್ಮ್ ಮಾಡಿದರೆ ವರ್ಲ್ಡ್ ಕಪ್ನೂ ಕೂಡ ಗೆಲ್ಸಿದ್ದಾರೆ. ಬಟ್ ಆಸ್ ಎ ಇಂಡಿವಿಜುವಲ್ ಪ್ಲೇಯರ್ ನೋಡ್ತು ಅಂದರೆ ಅವರ ಸ್ಟ್ಯಾಟ್ಸು ಅಷ್ಟೇನಾಗಿ ಸಖತ್ತಾಗಿಲ್ಲ ಬೇರೆ ಪ್ಲೇಯರ್ಗಳಿಗೆ ಕಂಪೇರ್ ಮಾಡ್ತಾರೆ. ನೋಡಿ, ರಜತ್ ಪತಿದಾರ್ ಆಗಿರ್ಬೋದು, ಜೊತೆಗೆ ಶ್ರೇಯಸ್ ಅಯ್ಯರ್ ಆಗಿರ್ಬೋದು, ಸಖತ್ತಾಗಿ ಆಡ್ತಾ ಇದ್ದಾರೆ. ಸೊ ಇದು ಕೂಡ ಎಲ್ಲರೂ ಕೂಡ ಕಣ್ಮುಂದೆ ಬರುತ್ತೆ, ಅಂದರೆ ಸೆಲೆಕ್ಟ್ ಆಗಿ ಕಣ್ಮುಂದೆ ಬರುತ್ತೆ ಏನು ಮಾಡಬೇಕು ಕ್ಯಾಪ್ಟನ್ಸಿ ವಿಚಾರದಲ್ಲಿ ಅಂತ. ನಿಮ್ಗೇನೋ ವಿಡಿಯೋ ಸ್ವಲ್ಪ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಗಾಯ್ಸ್.